2026-27ನೇ ಸಾಲಿನ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಮುನ್ನಾ ದಿನ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಯರು ಈ ಒಂದು ಮೈದಾನವನ್ನು ಭಾಳ ಅಂದವಾಗಿ ಅಲಂಕಾರ ಮಾಡ್ತಾಯಿದ್ದಾರೆ. ಭಾಳ ಖುಷಿಯಿಂದ ರಂಗೋಲಿ ಹಾಕ್ತಾಯಿದ್ದಾರೆ. ಆಮೇಲೆ ಅದೇ ರೀತಿಯಾಗಿ ಪ್ರೌಢಶಾಲಾ ವಿಭಾಗದವರು, ಶಿಕ್ಷಕರು ಹಾಗೂ ಶಿಕ್ಷಕಿಯರು, ಆಮೇಲೆ ವಿದ್ಯಾರ್ಥಿನಿಯರು ಸಹ ಇಲ್ಲಿ ಉತ್ತಮ ರೀತಿಯಲ್ಲಿ ಈ ಒಂದು ಲೈನ್ಸ್ಗಳನ್ನು ಹಾಕ್ಕೊಳ್ತಾ ಇದ್ದಾರೆ. ಗ್ರೌಂಡ್ ಕಂಪ್ಲೀಟ್ ತಯಾರಾಗಿದೆ. ಈಗ ಇವರು ಸಂತೋಷಕ್ಕೆ ಇತಿಮಿತಿ ಇಲ್ಲ. ಸಂಜೆ 4-5 ಆದರೂ ಇಲ್ಲೇ ಕುಂತಾರ. ಬೆಳಗ್ಗೆ 8 ಗಂಟೆಗೆ ಬಂದಾರ್ರಿ. ಇನ್ನೂ ತನಕ ಓಡಾಡಿ ವರ್ಕ್ ಮಾಡಕತ್ತಾರ. ಅದಕ್ಕೆ ಅನ್ನೋದು ದೇಶಭಕ್ತಿ ಕಡಿಮೆ ಆಗಿಲ್ಲ, ಇನ್ನೂ ಹೆಚ್ಚಾಗಕತ್ತದ ಮಕ್ಕಳೊಳಗೆ. ನೋಡ್ರಿ, ಕೇಸರಿ ಬಿಳಿ ಹಸಿರಿನೊಳಗೆ ಈ ಹೆಣ್ಮಗಳ ಚಿತ್ರ ತೆಗೆದು ಅಕ್ಕಿ ಕೈಯಾಗ ಧ್ವಜ ಕೊಟ್ಟಾರ. ನೋಡ್ರಿ, ಸಣ್ಣ ಮಕ್ಕಳಿಗೆ ಏನು ತಿಳಿತಿರ್ಬೇಕು, ಎಷ್ಟು ಚಂದ ಚಿತ್ರ ತೆಗಿತಾರೆ. ಭಾರಿ ಅನ್ನಿಸ್ತೈತಿ. ನಮ್ಮ ವಿದ್ಯಾರ್ಥಿನಿಯರು ನಮ್ಮ ಹೆಮ್ಮೆ. ಇದು ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಜಮಖಂಡಿಯಲ್ಲಿ. ನೋಡಿ, ಬೇರೆದವ್ರು ಯಾರು ತುಳಿತಾರೆ ಬಾ ಅಂತೇಳಿ ಬ್ಯಾರಿಕೇಡ್ ಸಹಿತ ಹಾಕ್ಯಾರ. ನೋಡ್ರಿ, ಅಲ್ಲಿ ಅಂದ್ರೆ ಅಷ್ಟೊಂದು ಅವೇರ್ನೆಸ್ ಐತಿ ಈ ಮಕ್ಕಳಿಗೆ. ವಿದ್ಯಾರ್ಥಿನಿಯರಲ್ಲಿ ದೇಶಭಕ್ತಿ, ದೇಶಪ್ರೇಮ, ದೇಶದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾವು ಶಿಕ್ಷಕರಾದಂಥವರು ಸಂಪೂರ್ಣವಾಗಿ ತಿಳಿಸಿದ್ದೇ ಆದರೆ ಉತ್ತಮ ಪ್ರಜೆಗಳನ್ನು ನಿರ್ಮಾಣ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಇಲ್ಲಿ ನೋಡ್ರಿ, ಅವರನ್ನು ನೋಡಿ ನಮ್ಮ ಇಬ್ಬರು ಸರ್ ನೋಡ್ರಿ ರಂಗೋಲಿ ಹಾಕಕತ್ತಾರ. ಎಷ್ಟು ಖುಷಿಯಾಗೈತೆ ಅವ್ರಿಗೆ. ಅವರು ಕಾಂಬ್ಳೆ ಸರ್ ರೀ, ಇವರು ರತ್ನಾಕರ್ ಸರ್ ಅಂಥೇಳಿ. ಆತ್ಮೀಯತೆಯಿಂದ ಬಂದು ಖುಷಿಯಾಗಿ ರಂಗೋಲಿ ಹಾಕಕತ್ತಾರ. ಅವರು ಎಲ್ಲರೇ ನೋಡಿರಿ ನೋಡ್ರಿ ಹಿಂಗೆ. ಅಂದ್ರೆ ಆ ದೇಶಭಕ್ತಿ ಅನ್ನೋದು ಒಂದು ಐತಲ್ಲ, ಅದು ಭಾಳ ಮಸ್ತ್ ರೀ, ಭಾರಿ ಬೆಸ್ಟ್ ರೀ. ಆ ಫೀಲಿಂಗಕ್ಕೆ ಒಂದು ದೊಡ್ಡ ಸಲ್ಯೂಟು ನಾವು ಕೊಡಬೇಕಾಗ್ತದೆ. ಎಲ್ಲರಲ್ಲಿ ಹುಟ್ಟಬೇಕು ದೇಶಾಭಿಮಾನ. ಥ್ಯಾಂಕ್ ಯು ನೋಡಿದ್ದಕ್ಕೆ.